ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಲೇ ನೀರ್ಗಂಟಿ ಬಸ್ಸು, ಅಲ್ಲಿ ದೂರದಲ್ಲಿ ಯಾರಾದ್ರೂ ಬರ್ತಾ ಇದಾರ ನೋಡ್ಲಾ? ಬಸ್ಸು ಕನ್ನಡಕ ತೆಗೆದು ನೋಡಿದ್ರೆ ನಿಮ್ಗೆ ಕಾಣಿಸುತ್ತೆ ತಾನೆ? ನೋಡ್ತೀನಿ ಬಸ್ಸು, ನೋಡ್ತೀನಿ. ಓ ಬಸ್ಸು, ಯಾರು ಬ್ಯಾಗ್ ಹಿಡ್ಕೊಂಡ್ ಬರ್ತಾವನಲ್ಲ ನಡ್ಕೊಂಡು. ಲೇ ಆ ಹುಡುಗನ್ನ ಎಲ್ಲೋ ನೋಡ್ದಂಗೈತೆ ಕಳ್ಳ. ನನಗೂ ಹಂಗೆ ಅನಿಸ್ತಾ ಇದೆ ಬಸ್ಸು. ಇರು ಬಸ್ಸು, ಒಂಚೂರು ತಲೆ ಕೆಲಸ ಕೊಟ್ಟು ನೋಡ್ತೀನಿ. ಬಸ್ಸು ಗೊತ್ತಾಯ್ತು, ಆ ಇಬ್ರು ಪ್ಯಾಟೈಕ್ಳು ಬತ್ತಿದ್ರಲ್ಲ ಮೈನಿನ ಜೊತೆ, ಆ ಇಬ್ರಲ್ಲಿ ಇವನು ಒಬ್ಬ ಬಸ್ಸು. ಓಹೋ, ಲೇ ಇವನ ಶ್ರೀಮಂತರ ಮನೆ ಹುಡುಗನ? ಬಸ್ಸು, ಶ್ರೀಮಂತರ ಮನೆ ಹುಡುಗ ಆಗಿದ್ರೆ ಬ್ಯಾಗ್ ಹಿಡ್ಕೊಂಡು ನಡ್ಕೊಂಡು ಯಾಕೆ ಬತ್ತಿದ್ದ, ಕಾರಲ್ಲಿ ಬತ್ತಿದ್ದ. ಆದ್ರೂ ಗೊತ್ತಾಯ್ತು ಬಸ್ಸು, ಇವನ್ ಯಾರು ಗೊತ್ತಾ? ಅದೇ ಅವನ ಹೆಸರು ಏನೋ ದರುವ ಗರುವ ಅಂತ ಇದ್ದಾರೆ. ಧ್ರುವ ಅಂತ? ಧ್ರುವ, ಅದನ್ನ ನಾನು ಹೇಳಕ್ ಬಂದೆ ಬಸ್ಸು. ಅವನೇ ಬಸ್ ಇವನು. ಏನಪ್ಪ ಪ್ಯಾಟೆ ಹುಡುಗ, ರಸ್ತೆಲ್ ನಡ್ಕೊಂಡು ಹೋಗ್ತಾ ಇದೀಯಾ? ಮದುವೆಗೆ ಬಂದ? ಬಸ್ಸು, ಮದುವೆ ಟೈಮಲ್ಲಿ ಇನ್ನೇನು ತಿಥಿಗ ಬರ್ತಾನೆ. ಮದುವೆಗೆ ಬಂದಿರ್ತಾನೆ, ವಿಚಾರಿಸಿ. ಅದ್ ಸರಿ, ಯಾವಾಗ್ಲೂ ಜಾತ್ರೆ ತರ ದೊಡ್ಡ ಗುಂಪು ಕಟ್ಕೊಂಡ್ ಬರ್ತಾ ಇದ್ರಿ, ಈಗೇನೊಬ್ನೇ ಬಂದಿದ್ಯಾ? ಅಲ್ಲ, ನಮ್ ರಾಧನ್ ಮದ್ವೆಗೆ ನೀವ್ ಹಿಂಗ್ ಬರ್ಬೋದಾ? ನಾನ್ ಒಂಟಿಯಾಗಾದ್ರೂ ಬರ್ತೀನಿ, ಗುಂಪಲ್ಲಾದ್ರೂ ಬರ್ತೀನಿ. ಅದನ್ ಕಟ್ಕೊಂಡು ನಿನ್ಗೇನೋ ಆಗ್ಬೇಕು? ಏನು ನಮ್ಮ ಅಣ್ಣನಿಗೆ ಏಕವಚನದಲ್ಲಿ ಮಾತಾಡ್ತೀಯಾ? ಎಷ್ಟೋ ಕೊಬ್ಬು ನಿನಗೆ. ಏನ್ ಅನ್ಕೊಂಡಿದ್ಯಾ ನಮ್ಮ ಅಣ್ಣನ? ಅವ್ರದೇನು ತಪ್ಪಿಲ್ಲ ಕಣ್ಣ, ಹಳೇದೆಲ್ಲ ಮನ್ಸಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ. ಅಂದಂಗೆ ನಿನ್ನ ಹೆಸ್ರೇನಪ್ಪ? ಅದೇ ಧ್ರುವ ಅವ್ರೆ. ಮೊದಲು ನನಗೂ ಮೈನಂಗೂ ಆಗ್ ಬರ್ತಾ ಇರ್ಲಿಲ್ಲ ಅನ್ನೋದು ನಿಜವೇ. ನಾನು ಅವಳು ಆವು ಮುಂಗ್ಸಿ ತರ ಕಿತ್ತಾಡ್ತಾ ಇದ್ವಿ ಅನ್ನೋದು ನಿಜವೇ. ಆದ್ರೆ ನಾವೀಗ ಕ್ಲೋಸ್ ಆಗಿದ್ದೀವಿ, ರಾಜಿಯಾಗಿದ್ದೀವಿ. ಆದ್ರೆ ಒಬ್ರನ್ನೊಬ್ರು ಬಿಟ್ಟು ಕೊಡದೇ ಇರೋ ಅಷ್ಟು ಹೊಂದ್ಕೊಂಡಿದೀವಿ. ಈಗ ರಾಧನ್ ಮದ್ವೆನ ಮುಂದೆ ನಿಂತು ಎಲ್ಲಾ ಜವಾಬ್ದಾರಿನ ಮೈ ಮೇಲೆ ಹಾಕೊಂಡು ಮಾಡ್ತಾ ಇರೋರು ಯಾರು ಅಂತ ಅನ್ಕೊಂಡಿದ್ಯಾ? ಸಾಕ್ಷಾತ್ ನಾನೇ. ಹಂಗಿರುವಾಗ ನೀವು ನನ್ನ ಮೇಲೆ ಸಿಟ್ ಮಾಡ್ಕೋಬಹುದಾ? ಲೇ ನೀರ್ಗಂಟಿ ಬಸ್ಸು, ಗಾಡಿ ತೆಗಿಲ. ಯಾಕೆ ಬಸ್ಸು? ಲೇ ತೆಗಿಲ ಹೇಳ್ತೀನಿ. ಅದೇ ಯಾಕೆ ಬಸ್ಸು? ಲೇ ನೀರ್ಗಂಟಿ, ಇವರು ನಮ್ಮ ಮೈನ ಮನೆ ಮದುವೆ ಬಂದಿದ್ದಾರೆ. ಇವ್ರೇನಾದ್ರೂ ನಡ್ಕೊಂಡು ಮನೆಗೆ ಹೋಗೋದು ಮೈನಂಗೆ ಏನಾದ್ರೂ ಗೊತ್ತಾದ್ರೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ವಾ? ಯಾಕೆ ಅವ್ರನ್ನ ಜೊತೆಲಿ ಕರ್ಕೊಂಬರ್ಲಿಲ್ಲ, ರಸ್ತೆಲಿ ಹಂಗೆ ಬಿಟ್ಟು ಬಂದ್ಬಿಟ್ರಿ ಅಂತ ನನಗೆ ಬೈಯಲ್ವಾ? ಅದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬಾರ್ದು ಕಳ್ಳ. ಬಾಸು, ಹಂಗಾದ್ರೆ ಬಿದ್ರು ಬೊಂಬೆ ತಂದ್ಬಿಡ್ತೀನಿ. ಹೆಂಗೂ 4 ಜನ ಇವಿ, ಮಲಗಿಸ್ಕೊಂಡ ಕರ್ಕೊಂಡು ಹೋಗ್ಬಿಡೋಣ. ಲೈ ಮುಚ್ಕೊಂಡು ನಾನು ಹೇಳ್ದಷ್ಟು ಮಾಡ್ಲಾ? ಗಾಡಿ ತೆಗಿಲ್ಲ. ಧ್ರುವ, ನೀನ್ ಬಂದ್ ಗಾಡಿಲಿ ಕುತ್ಕೋಬಾ. ನೋಡಿ, ನಿಮ್ಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ನನ್ ಕಾಲ್ ಗಟ್ಟಿಯಾಗೇ ಇದೆ, ನಡ್ಕೊಂಡೆ ಹೋಗ್ತೇನೆ. ನಿಂತ್ಕೊಳಪ್ಪ, ನಿನ್ ಕಾಲೇನೋ ಗಟ್ಟಿಯಾಗೇ ಇದೆ, ಆದ್ರೆ ನನ್ ಮನ್ಸು ಹೆಂಗ? ನಮ್ ಕೃಷ್ಣಣ್ಣನ ಮನ್ಸು ಬೆಣ್ಣೆ ತರ ಮೃದು, ಅದ್ರಲ್ಲೂ ಈ ಬಿಸಿಲಿಗೆ ಕರ್ಗೆ ಹೋಗ್ಬಿಡ್ತದೆ ನೋಡಿ. ಅಲ್ವೇನೋ? ಧ್ರುವ, ನಿನ್ಗೊಂದು ವಿಷಯ ಗೊತ್ತಾ? ರಾಧಾ ಮದುವೆಗೆ ಮಂಟಪ ಸಿಗದೆ ಇರುವಾಗ ಸಹಾಯ ಮಾಡಿದ್ದೇ ನಾನು. ನಿನಗೆ ನಂಬಿಕೆ ಬಂದಿಲ್ಲ ಅಂದ್ರೆ ನನ್ನ ಮೈನಂಗೆ ಫೋನ್ ಮಾಡಿ ಕೇಳು, ಅವಳೇ ಹೇಳ್ತಾಳೆ. ನಾವಿಬ್ರು ಈಗ ರಾಜಿ ಆಗಿದ್ದೀವಿ, ಕ್ಲೋಸ್ ಆಗಿದ್ದೀವಿ. ನಿನ್ ಜೊತೆ ರಾಜಿ ಆಗ್ಬೇಕಾಗಿರೋ ಅವಶ್ಯಕತೆ ಮೈನಾಗಿಲ್ಲ. ಏನೋ ಒಂದ್ ಚಿಕ್ಕ ಸಹಾಯ ಮಾಡಿದೀನಿ ಅಂತ ಓವರ ಕೊಚ್ಕೋಬೇಡ. ಏನಪ್ಪ ಧ್ರುವ, ಹೋಗ್ಲಿ ಅಂತ ಸುಮ್ಮನಾದ್ರೆ ನಿನ್ ಮಾತಿನ ದಾಟಿನೇ ಬದಲಾಗ್ತಾ ಇದೆ. ಅದ್ ಸರಿ, ನಿನ್ ಜೊತೆ ಆ ಸಾವುಕಾರ ಮನೆ ಹುಡುಗ ಇರ್ತಿದ್ನಲ್ಲ, ಅವನ್ ಬಂದಿಲ್ವಾ? ಅದೆಲ್ಲ ನಿನ್ಗೆ ಯಾಕೆ?
ಏನಪ್ಪ ಧ್ರುವ ನೀನು ಮತ್ತೆ ಮತ್ತೆ ಅದೇ ತರ ಸಿಡ್ತಾ ಇದೀಯಾ? ಸರಿ ಹೋಗ್ಲಿ ಬಿಡು, ಗಾಡಿಲಿ ಬಂದು ಕುತ್ಕೋ, ಮಾತಾಡ್ತಾ ಹೋಗೋಣ. ನನಗ್ ನಿನ್ ಜೊತೆ ಬರೋದಕ್ಕಿಷ್ಟ ಇಲ್ಲ. ಲೇ ಏನೋ ನೀರ್ಗಂಟಿ, ಈ ಹುಡುಗ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ. ಲೇ ಇವನ್ಗೆ ಅರ್ಥ ಆಗೋ ತರ ಹೇಳೋ. ಲೋ ತಮ್ಮ, ನಮ್ ಬಾಸು ಮೈನನ್ನ ಮದುವೆ ಮಾಡ್ಕತ್ತವ್ರೆ. ಆಗ್ಲೇ ಮದುವೆ ಮಾತುಕತೆ ಎಲ್ಲ ನಡೆದಾಯ್ತು. ಹೇಯ್, ಏಯ್, ಇನ್ನೊಂದೇ ಒಂದ್ ಮಾತು. ಮೈನನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ. ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿದ್ರೆ ಕೇಳಿಸ್ಕೊಂಡು ನಾನು ಸುಮ್ಮನೆ ಇರಲ್ಲ. ಇದನ್ನೆಲ್ಲ ನಾನು ನಂಬೋದು ಇಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಕಳ್ಸ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏಯ್ ಪ್ಯಾಟೆ ಇದ, ಯಾರು ಕೊಳಲು ಪಟ್ಟಿ ಹಿಡಿತಾ ಇದ್ಯಾ ನಿನ್ನ? ಲೇ ನೀರ್ಗಂಟಿ, ಕೈ ತೆಗಿಯೋ. ನೀನ್ ಸುಮ್ನಿರು ಬಾಸು. ಇವನ್ ಮೈ ಮೇಲೆ ಅದೆಷ್ಟು ಕೊಬ್ಬಿದ್ರೆ ನಿನ್ ಮೈ ಮೇಲೆ ಕೈ ಹಾಕ್ತಾನೆ. ತೆಗಿಯೋ ನೀರ್ಗಂಟಿ. ಏನಪ್ಪ ಧ್ರುವ, ನನ್ನ ಮೈನನ್ನ ನಾನು ಮದುವೆ ಆಗ್ತೀನಿ ಅಂದ್ರೆ ಹೀಗ್ ಬಂದು ಕುತ್ತಿಗೆ ಪಟ್ಟಿ ಮೇಲೆ ಕೈ ಹಾಕ್ತಿದ್ಯಲ್ಲ, ಏನಿದು? ಅವತ್ ನೋಡಿದ್ರೆ ಆ ಸಾವುಕಾರ ಮನೆ ಹುಡುಗ ಬಂದು ಕೈ ಹಾಕ್ತಾ, ಇವತ್ ನೋಡಿದ್ರೆ ನೀನ್ ಹಿಂಗ್ ಮಾಡ್ತಿದ್ಯಾ. ಏನು ಮೈನಾ ಮೇಲೆ ಕಣ್ಣು ಹಾಕಿದ್ಯಾ? ಅದ್ ನಿಜ ಬಿಡು, ಮೈನಾ ತರ ಮುದ್ದಾದ ಹುಡುಗಿ ನೋಡಿದ್ರೆ ಯಾರಿಗ್ ತಾನೇ ಮನ್ಸಾಗಲ್ಲ. ಈ ವಯಸ್ಸಲ್ಲಿ ಇದೆಲ್ಲ ಸಹಜನೇ, ಆದ್ರೆ ಅದಕ್ಕೊಂದು ಯೋಗ್ಯತೆ ಅಂತ ಇರುತ್ತಲ್ವಾ. ಆ ಯೋಗ್ಯತೆ ಈ ಮೈಲಾರಕೋಟೆ ಕೃಷ್ಣಂಗ್ ಮಾತ್ರ ಇರೋದು, ನಿನ್ನಂತವನಿಗಲ್ಲ. ಇಷ್ಟು ಬೇಗ ಮೈನಾ ನನ್ನ ಕಡೆ ವಾಲಿದಾಳೆ ಅಂದ್ರೆ ಅರ್ಥ ಮಾಡ್ಕೊ. ಅವಳಾಗೆ ಸೋತು ನನ್ನ ಹತ್ರ ಬಂದಿದ್ದಾಳೆ ಅಂದ್ರೆ ಯೋಚನೆ ಮಾಡು. ಎಷ್ಟೇ ಆಗ್ಲಿ ನೀವೆಲ್ಲ ಪ್ಯಾಟೆ ಮಂದಿ, ನಾನು ಹೇಳಿದ್ರೆ ನಿಮ್ಗೆಲ್ಲ ಅಷ್ಟು ಬೇಗ ಅರ್ಥ ಆಗಲ್ಲ. ನೋಡಿರ್ಬೋದು, ಮಾತಾಡಿರ್ಬೋದು, ಅಷ್ಟೇ ಯಾಕೆ ಆಸೆನೆ ಪಟ್ಟಿರ್ಬೋದು. ಇನ್ಮೇಲೆ ಅದನ್ನೆಲ್ಲ ಮರ್ತು ಎಷ್ಟರಲ್ಲಿದೆಯೋ ಅಷ್ಟರಲ್ಲಿದ್ರೆ ಮಾತ್ರ ಒಳ್ಳೇದು. ಏಯ್, ನನಗೂ ನಿನ್ಗೂ ಏನ್ ಮಾತು? ಮೈನನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ. ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿದ್ರೆ ನಾನು ಕೇಳಿಸ್ಕೊಂಡು ಸುಮ್ಮನೆ ಇರಲ್ಲ. ನೀನ್ ಹೇಳೋದನ್ನ ನಾನು ನಂಬೋದು ಇಲ್ಲ. ಮರ್ಯಾದೆಯಿಂದ ಕಳ್ಸ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಷಾರ್. ಏ ತಮ್ಮ ನಿಂತ್ಕೊಳ್ಳೋ. ಸುಮ್ನಿರು ಬಾಸು. ನಿಂತ್ಕೊಳ್ಳೋ ತಮ್ಮ. ಬಾಸು ನೀನೇನ್ ಬಾಸು, ಸ್ವಲ್ಪನೂ ಮರ್ಯಾದೆ ಕೊಡದೆ ದೌಲತ್ತಲ್ಲಿ ಹೋಯ್ತವನೆ. ಅವನ್ಗೋಗಿ ತಮ್ಮ 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 ಅಂತ ನೀನ್ ಒಳ್ಳೆ ಅವನ್ ಮೈ ಮೇಲೆ ಬೀಳ್ತಿದ್ಯಲ್ಲ. ನನಗೆ ಸರೋಗ್ಲಿಲ್ಲ ಇದು. ಲೇ ನೀರ್ಗಂಟಿ, ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ ಕಣ್ಲಾ. ಅಲ್ಲ ಬಾಸು, ಆ ಮೈನನ್ಗೋಸ್ಕರ ಇಷ್ಟೆಲ್ಲ ನೀನ್ ಸಹಿಸ್ಕೊಂಡು ಹೋಗ್ಬೇಕೆ? ಅದೇನ್ ಬಾಸು, ಅವಳ ಮೇಲೆ ಅಷ್ಟೊಂದು ಆಸೆ ನಿನ್ಗೆ? ಆಸೆನೆ ಕಣೋ, ಆಸೆನೆ. ಆದ್ರೆ ಅದು ಅವಳ ಮೇಲೆ ಬಂದಿರೋ ಪ್ರೀತಿಯಿಂದ ಅಲ್ಲ, ಅವಳ ಮೇಲೆ ಬಂದಿರೋ ದ್ವೇಷದಿಂದ ಬಂದಿರೋ ಆಸೆ. ನಾನು ಅವಳ ಜೊತೆ ಮದುವೆ ಮಾಡ್ಕೋಬೇಕು ಅಂತಿರೋದು.